ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ರೋಹನ್. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ನೀವು ತಮ್ಮನೇಲೆಲ್ಲ ನೋಡಿದ್ದೀರಾ. ಸೊ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಈ ವಿಡಿಯೋದಲ್ಲಿ. ಇವಾಗ ನಾನು ಮಂಗಳೂರಿಂದ ಆಫೀಸಿಂದ ನಾನೀಗ ಮನೆಗೆ ಹೊರಡ್ತಿದ್ದೇನೆ. ನಾಳೆ ರಜೆ ಹಾಕಿದ್ದೇನೆ, ಸ್ವಲ್ಪ ಮನೆದು ಫಂಕ್ಷನ್ ಇದೆ, ಸೊ ಅದಕ್ಕೋಸ್ಕರ ರಜೆ ಹಾಕಿದ್ದೇನೆ. ಆ್ಯಂಡ್ ಏನು ವಿಷಯ ಅಂದರೆ, ಮೊನ್ನೆ ಲಾಸ್ಟ್ ವೀಕು ನಾನು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಔಟ್ಸೈಡ್ ಹೋಗಬೇಕು ಆ್ಯಂಡ್ ತುಂಬ ಕಡೆ ಎಕ್ಸ್ಪ್ಲೋರ್ ಮಾಡಬೇಕಂತೇಳಿ. ಏನಾಯಿತು, ಸಡನ್ಲಿ ನಂದು ಫ್ರೈಡೇ ಸಂಜೆ ನಾನು ಆಫೀಸಿಂದ ನಾನು ಕಾವೂರಿಗೆ ಹೊರಡುವಾಗ ನನ್ನ ರೂಮಿಗೆ ಸಡನ್ನಾಗಿ ಗಾಡಿ ಬಂದುಬಿತ್ತು. ನಾನು ಗಾಡಿ ಸ್ಟಾರ್ಟ್ ಮಾಡಿದೆ, ಏನು ಸ್ಟಾರ್ಟ್ ಆಗೋದಿಲ್ಲ, ಸೆಲ್ಫ್ ಹೊಡೆದು ಏನಾಗೋದಿಲ್ಲ. ನಾನು ಅಂದ್ಕೊಂಡೆ ಬ್ಯಾಟ್ರಿ ವೀಕ್ ಆಗಿರ್ಬೋದು ಹಾಗೆ ಹೀಗೆ ಅಂತೇಳಿ. ಸೊ ಬ್ಯಾಟ್ರಿ ಜರ್ಕ್ ಕೂಡ ಕೊಟ್ಟು ನೋಡಿದೆ, ಜರ್ಕ್ ಕೂಡ ಹತ್ತಿಲ್ಲ. ಎಷ್ಟು ಟ್ರೈ ಮಾಡೋದಾಗಲಿಲ್ಲ. ಗಾಡಿ ಸ್ವಲ್ಪ ಹೊತ್ತು ಬಿಟ್ಟು ಶೇಲಿಟ್ಟೆ, ಹಾಗೆ ಸ್ಟಾಪ್ ಮಾಡಿಟ್ಟಿದೆ ಗಾಡಿ. ಪುನಃ ಆನ್ ಮಾಡಿದೆ, ಸ್ಟಾರ್ಟ್ ಆಯಿತು. ಸ್ಟಾರ್ಟಾಗಿ ಸ್ವಲ್ಪ ದೂರ ಹೋದೆ, ಪುನಃ ಇನ್ನೊಂದು ಕಡೆಗೆ ಬಂದುಬಿಟ್ಟು ಕಡೆಗೆ ನಾನು KTM ಶೋರೂಮ್ ಸರ್ವಿಸ್ನವರಿಗೆ ಕಾಲ್ ಮಾಡಿದೆ. ಹೀಗೆಲ್ಲ ಹೇಳಿದ್ರು ಅವರು, ಒಂದು ಸ್ವಲ್ಪ ಟ್ರಿಕ್ಕಲ್ಲಿ ಹೇಳಿದ್ರು, ಕೀ ಬಂದ್ ಮಾಡಿ ಹಿಂಗೆ ಮಾಡಿ ನೋಡು, ಇಗ್ನಿಷನ್ ಸೌಂಡ್ ಆಗತ್ತಾ, ಮತ್ತು ಫ್ಯೂಲ್ ಪಂಪ್ ಸೌಂಡ್ ಬರುತ್ತಾ ಅಂತ ಕೇಳಿದರು. ಸೊ ಎಲ್ಲ ಚೆಕ್ ಮಾಡಿದೆ, ಎಲ್ಲ ಆಗ್ತಿತ್ತು. ಸ್ಟಿಲ್ ಸೇಮ್ ಅದೇ ಇಶ್ಯೂ ಬರ್ತಿತ್ತು. ಕಡೆಗೆ ನಾನು ನೆಕ್ಸ್ಟ್ ದಿನ ಏನು ಮಾಡಿದೆ, ಗಾಡಿ ಮನೆಗೆ ಹೋಗಿ ಇಟ್ಟೆ. ಹೇಗೋ ಮಾಡಿ ನಾನು ಅದೇ ರೀತಿ ಸ್ಟಾಪ್ ಮಾಡಿ ನಾನು ಗಾಡಿ ರೂಮ್ ತನಕ ತಗೊಂಡೋದೆ. ರೂಮ್ ತನಕ ತಗೊಂಡೋಗಿದ ನಂತರ ವಾಪಸ್ಸು ನೆಕ್ಸ್ಟ್ ದಿನ ಸ್ಯಾಟರ್ಡೆ ನಾನು ಸರ್ವಿಸಿಗೆ ಇಟ್ಟಾಗ ಅವ್ರು ಹೇಳಿದರು, ಒಂದಿನ ಬೇಕಾಗತ್ತೆ, ನಾವು ಚೆಕ್ ಮಾಡಬೇಕು ಹಾಗೆ ಹೀಗೆ ಅಂತೇಳಿ ಹೇಳಿದರು. ಸೊ ಒಂದಿನ ಇಟ್ಟೆ. ಸೊ ನೆಕ್ಸ್ಟ್ ದಿನ ಬರುವಾಗ ನಾನು ಕೇಳಿದೆ. ಸೊ ಮಂಡೇ ಕೊಡ್ತಾರಂತೇಳಿ ಹೇಳಿದ್ರು. ನನ್ನ ಸಂಡೇ ರಜೆ ಅಲ್ಲ ಏನಿದ್ರು, ಮಂಡೇ ಕೊಡ್ತಾರೆ ಅಂತ ಹೇಳಿದ್ರು. ಮಂಡೇ ನಾನು ಕೇಳಿದಾಗ ಅವರು ಹೇಳಿದರು, ಎಸ್ಟಿಮೇಟ್ 1000 ಆಗುತ್ತೆ, ಅದು ಚೆಕ್ ಮಾಡೋಕ್ಕೆ ಏನಾದರೂ ಕೇಬಲ್ ಏನಾದರೂ ಹೋಗಿದೆ ಅಂತೇಳಿ. ಸೊ ಅದಾದ ನಂತರ ಒಂದು ಮಧ್ಯಾಹ್ನ ಆಗಿದ ನಂತರ ಕಾಲ್ ಮಾಡಿದೆ ನಾನು ಇನ್ನೊಂದ್ಸಲಿ. ಯಾಕಂದರೆ ಅವ್ರು ಕಾಲೇ ಬಂದಿಲ್ಲ, ಏನಾಯ್ತು ಏನು ಹೇಳಿಲ್ಲ. ಯಾಕಂದರೆ ಸ್ಯಾಟರ್ಡೇನೇ ತೊಗೊಂಡಿದ್ರು, ಏನು ಚೆಕ್ಕೇ ಮಾಡಿಲ್ಲ ಸ್ಯಾಟರ್ಡೇ ಅವರು. ಸೊ ಮಂಡೇನೇ ಚೆಕ್ ಮಾಡಿದ್ರು. ಮಂಡೇ ಚೆಕ್ ಮಾಡಿ ಅವರು ಹೇಳುವಾಗ ಇದ್ರದ್ದು ಪಿಕಪ್ ಕಾಯಿಲು ಹೋಗಿದೆ ಅಂತೇಳಿ ಹೇಳಿದ್ರು. KTM ಶೋರೂಮ್ ಇದ್ರದ್ದು ನನ್ನ ಗಾಡಿದು ಪಿಕಪ್ ಕಾಯಿಲ್, ಅದ್ರ ಜೊತೆ ಏನೋ ಒಂದು ಹೋಗಿದೆ ಅಂತ ಹೇಳಿದ್ರು. ನಂಗೆ ಅದು ಏನು ಪ್ರಾಪರ್ ಎಕ್ಸ್ಪ್ಲನೇಷನ್ ಬಂದಿಲ್ಲ ಅಂತ. ಸೊ ನಾನು ಓಕೆ ಫೈನ್ ಅಂತ ಹೇಳಿ ಚೇಂಜ್ ಮಾಡಿ ಅಂತ ಹೇಳಿದೆ. ಅವರು ವ್ಯಾರಂಟಿಯಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಹೇಳಿದ್ರು. ಸೊ ಅವರೆಲ್ಲ ವ್ಯಾರಂಟಿಯಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತೇಳಿ ಹೇಳಿದ್ರು. ನಾನು ಹೇಳಿದೆ, ನಂಗೆ ಮಂಡೇನೇ ಗಾಡಿ ಬೇಕು. ಸೊ ನನಗೆ ತುಂಬ ದೂರ ಆಗುತ್ತೆ ಆಫೀಸಿಂದ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ, ಆ್ಯಂಡ್ ಕರೆಕ್ಟ್ ನನಗೆ ಟೈಮಿಂಗ್ಸ್ ಇದೆ, ಬೇಗ ಹೋಗಬೇಕಾಗುತ್ತೆ, ರೀಚ್ ಆಗಬೇಕಿತ್ತು. ನನ್ನ ಬಸ್ ಆಟೋ ಎಲ್ಲ ನಾನು ತಗೊಳ್ಲಿಕ್ಕಾಗಲ್ಲ ಅಂತೇಳಿ. ಸೊ ಸಂಜೆ ಒಂದು 4-4:15 ಕಾಲ್ ಮಾಡಿದೆ. ಸೊ ಅವ್ರು ಹೇಳಿದರು, ಇವತ್ತು ನಾವು ಹಿಡ್ಕೊಂಡು ಗಾಡಿ ರೆಡಿ ಆಗ್ತದೆ ಈಗ ಒಂದು 10 ನಿಮಿಷದಲ್ಲಿ, ಬಟ್ ನಾವು ಗಾಡಿ ಹಿಡ್ಕೊಳ್ತೇವೆ ಅಂತೇಳಿ ಹೇಳಿದ್ರು. ಹಾಗೆಲ್ಲ ಹೇಳಿದ್ರು. ಓಕೆ ಫೈನ್, ನಂಗಿಲ್ಲ, ನಾನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ನನಗೆ ಬೇಕಂತೇಳಿ. ಅದ ನಂತರ ಅವರು 5 ಗಂಟೆಗೆ ಕಾಲ್ ಮಾಡಿ ಹೇಳಿದ್ರು, ಗಾಡಿ ರೆಡಿ ಇದೆ, ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತೇಳಿ. ಸೊ ನಾನು ಕೇಳಿದೆ ಎಸ್ಟಿಮೇಟ್ ಎಷ್ಟಾಗತ್ತೆ ಅಂತೇಳಿ. ಇದೆಲ್ಲ ಅವ್ರು ಹೇಳಿದರು, ಇದು ಎಲ್ಲ ಅದೆಲ್ಲ ವ್ಯಾರಂಟಿಯಲ್ಲಿ ರಿಪ್ಲೇಸ್ಮೆಂಟ್ ಆಯಿತು, ಮತ್ತು ಏನು ಹೇಳ್ತಾರೆ ಅದಕ್ಕೇನೋ ಪ್ಯಾಕೇಜ್ ಮಾಡಲಿಕ್ಕಿದೆ ಅಂತೇಳಿ ಹೇಳಿದ್ರು, ಅದಕ್ಕೆ ಪಿಕಪ್ ಕಾಯಿಲಿಗೆ. ಸೊ ಅದಕ್ಕೊಂದು 60 ರೂಪಾಯಿ ಆಗ್ಬೋದು, 60 ರೂಪಾಯಿ ಪೇ ಮಾಡಿ ಅಂತೇಳಿ ಹೇಳಿದ್ರು. ಸೊ ನಾನು ಅದಕ್ಕೆಲ್ಲ ಹೇಳಿ 60 ರೂಪಾಯಿ ಪೇ ಮಾಡಿ ಎಲ್ಲ ಬಂದೆ. ಸೊ ಈ ಬೈಕಲ್ಲಿ ಅದೊಂದು ಇಶ್ಯೂ ಅಲ್ಲ. ಸೊ ನಾನು ಅದು ಗೂಗಲ್ ಎಲ್ಲ ಮಾಡಿ ಚೆಕ್ ನೋಡಿದಾಗ ಇಥನ್ ಆಯಿಲ್ ಮತ್ತು ಹೀಟಿಂಗಿಂದ ಆ ಇಶ್ಯೂ ಬರುತ್ತೆ ಅಂತೇಳಿ ಹೇಳಿದ್ರು. ಹೀಟಿಂಗ್ ಮತ್ತು ಇಥನ್ ಆಯಿಲಿಂದ ಆ ಇಶ್ಯೂ ಬರೋದು. ಸೊ ಗೈಸ್, ಯಾವುದೇ ಕಾರಣಕ್ಕೂ KTM ಅಡ್ವೆಂಚರ್ 390ಗೆ ಇಥನಾಯಿಲ್ ಪೆಟ್ರೋಲ್ ಹಾಕಬೇಡಿ. ಪ್ಲೀಸ್ ಯೂಸ್ SP95 SP100 ಪವರ್ ಪೆಟ್ರೋಲನ್ನೇ ಯೂಸ್ ಮಾಡಿ. ಸೊ ಇಥನಾಯಿಲಿಂದ ಇದರಲ್ಲಿ ಬರೆದಿರ್ತಾರೆ E20 ಇದೆ ಅಂತೇಳಿ, ಸ್ಟಿಲ್ ಗಾಡಿ ಸಮ್ ಪಾಯಿಂಟ್ ಏನು ಹೇಳ್ತೇವೆ, ಸೆನ್ಸರಿಗೆ ಈ ಥರ ಕಾಯಿಲ್ ಅಂತೇಳಿ ಹೇಳ್ತೇವೆ, ಫ್ಯೂಲ್ ಪಂಪಿಗೆಲ್ಲ ಎಫೆಕ್ಟ್ ಬೀಳ್ತಿದೆ ಗಾಯ್ಸ್. ಸೊ ನಾನು ಸಜೆಷನ್ ಮಾಡ್ತೀನಿ, ಎಲ್ಲರೂ SP95ನೇ ಇದು ಮಾಡಿ.
ಒಂದು 10-15 ರೂಪಾಯಿಗೋಸ್ಕರ ನಾವು ಉಳಿಸೋಗೋಸ್ಕರ 10-15 ಸಾವಿರ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ ಗಾಯ್ಸ್. ಸೊ ನಾನು ಸಜೆಷನ್ ಮಾಡ್ತಿರೋದು SP95 ಮತ್ತು SP100. ನಿಮ್ಮ ಕಡೆಯಲ್ಲಿ SP100 ಇದ್ದರೆ SP100 ಯೂಸ್ ಮಾಡಿ, ಇಲ್ಲ SP95 ಅಥವಾ ಪವರ್ ಪೆಟ್ರೋಲನ್ನು ಯೂಸ್ ಮಾಡಿ, ನಾನು ಸಜೆಷನ್ ಮಾಡೋದು. ಅದಾಗಿದ ನಂತರ ನನಗೆ ಇನ್ನೊಂದು ಇಶ್ಯೂ ಬಂದಿತ್ತು ಈ ಗಾಡಿಯಲ್ಲಿ. ಏನಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇಶ್ಯೂ. ಎರಡನೇ ಇಶ್ಯೂ ಇದು. ನಾನು ಒಂದು 2-3 ಸಲ ಕೊಟ್ಟೆ, ಅವರು ಅಪ್ಡೇಟ್ ಎಲ್ಲ ಮಾಡಿದ್ದು ವರ್ಷನ್ನೆಲ್ಲ. ಅದ ನಂತರ ಆಚೆ ಈಚೆ ಚೈನ್ ಸ್ಪ್ರಾಕೆಟನ್ನು ಆಚೆ ಈಚೆ ಇದೆಲ್ಲ ಮಾಡಿ ನೋಡಿದರು. ಸೊ ಲಾಸ್ಟಿಗೆ ನಾನು ಫೈಂಡ್ ಔಟ್ ಮಾಡಿದೆ, ಚೈನ್ ಸ್ಪ್ರಾಕೆಟ್ ಹೋಗಿದೆ ನನ್ನ ಗಾಡಿದು. ಚೈನ್ ಸ್ಪ್ರಾಕೆಟಿಂದ ನನ್ನ ಗಾಡಿಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇಶ್ಯೂ ಬರ್ತಿತ್ತು. ಟ್ರ್ಯಾಕ್ಷನ್ ಕಂಟ್ರೋಲ್ ಇಶ್ಯೂ ಏನಂದರೆ, ಸೊ ನಾನು ಗಾಡಿ 90 ನಂತರ ಹೋಗಿದ ನಂತರ ಗಾಡಿ ಸ್ಪೀಡ್ ಕಂಟ್ರೋಲ್ ಆಗ್ತಿತ್ತು. ಸ್ಪೀಡ್ ಕಂಟ್ರೋಲ್ ಅಂದರೆ 90ಗಿಂತ ಮೇಲೆ ಹೋಗೋದಿಲ್ಲ, ಅಲ್ಲೇ ಲಾಕ್ ಆಗ್ತಿತ್ತು. ಸೊ ನನಗೆ ಏನು ಇಶ್ಯೂ ಆಗ್ತಿತ್ತು ಅಂದರೆ, ಅದರಿಂದ ಎನಿ ಟೈಮ್ ನಾನು ಒಂದು ಗಾಡಿನ ಓವರ್ಟೇಕ್ ಮಾಡ್ತಿರುವಾಗ ಎಲ್ಲರೂ ಸಡನ್ನಾಗಿ ನಾನು ಗೇರ್ ಇದು ಮಾಡಿ ರೇಸ್ ಮಾಡಿದಾಗ ಅಲ್ಲಿಗೆ ಸ್ಟಾಪ್ ಆಗ್ತಿತ್ತು. ಮಿಡಲಲ್ಲೇ ಸ್ಟಾಪ್ ಆಗುತ್ತೆ ನನ್ನ ಗಾಡಿ, ಅದಕ್ಕಿಂತ ಮುಂದೆ ಓಡೋದೇ ಇಲ್ಲ. ಸೊ ಏನಾಗುತ್ತೆ, ನಾನು ಅಲ್ಲೇ ಸಿಕ್ಕ ಬಿಡ್ತೇನೆ, ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಗಾಡಿನ. ಸೊ ಇದು ಪ್ರಾಬ್ಲಮ್ ಆಗ್ತಿತ್ತು. ಇದು ನನಗೆ ಸಿಕ್ಕ ಪ್ರಾಬ್ಲಮ್ ಇನ್ KTM Adventure 390 ನಾನು ಹೇಳ್ತಿರೋದು. ಸೊ ಯಾವುದೇ ಕಾರಣಕ್ಕೂ ಚೈನ್ ಸ್ಪ್ರಾಕೆಟ್ ಹೋದರೆ ಈ ಥರ ಇಶ್ಯೂ ಬಂದರೆ, ಇಟ್ ಈಸ್ ಇಶ್ಯೂ ವಿತ್ ಚೈನ್ ಸ್ಪ್ರಾಕೆಟ್ ಓನ್ಲಿ. ಟ್ರ್ಯಾಕ್ಷನ್ ಕಂಟ್ರೋಲ್ ಇಶ್ಯೂ ಬಂದರೆ ಇಲ್ಲಿ ಎರರ್ ಮೆಸೇಜ್ ಬರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತೇಳಿ. ಓಕೆನಾ? ನಾನು ಅದನ್ನು ತಮ್ನೇಲ್ ಮತ್ತು ನಾನು ಮಿಡಲ್ ಆಫ್ ದಿ ವಿಡಿಯೋದೆಲ್ಲ ಹಾಕ್ತೇನೆ, ಆಯಿತಾ? ಇವಾಗ ಹಾಕ್ತೇನೆ. ಸೊ ಎಲ್ಲರಿಗೂ KTM 390 ಅಡ್ವೆಂಚರ್ ಗಾಡಿ ಯಾರು ಓಡಿಸ್ತಿದ್ದಾರೆ, ನ್ಯೂ ಗಾಡಿ, ಅವರಿಗೆ ಗೊತ್ತಾಗಲಿ ಅಂತೇಳಿ ನಾನು ಹಾಕಿದ್ದೇನೆ. ಈ ಥರ ಇನ್ ಕೇಸ್ ಇಶ್ಯೂ ಬಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದು ಒಂದೇ ಟ್ರ್ಯಾಕ್ಷನ್ ಕಂಟ್ರೋಲ್ ಸೆನ್ಸರ್ ಇರುತ್ತೆ, ಇಲ್ಲ ಬ್ರೇಕ್ ಟ್ರ್ಯಾಕ್ಷನ್ ಕಂಟ್ರೋಲ್ ಸೆನ್ಸರ್, ಇಲ್ಲಾಂದರೆ ಬ್ರೇಕ್ ಸೆನ್ಸರ್, ಇಲ್ಲಾಂದರೆ ಚೈನ್ ಸ್ಪಾಕೆಟೇ ಇರುತ್ತೆ. ಈ ಮೂರೇ ಇಶ್ಯೂ ಇರುತ್ತೆ. ಈ ಮೂರು ಗ್ಯಾರಂಟಿ ಚೆಕ್ ಮಾಡಿಸಿ ಶೋರೂಮಿಂದ. ಅವ್ರು ಹೇಳ್ತಾರೆ ಈ ಥರ ಅದು ಇಶ್ಯೂ ಬರೋದಿಲ್ಲ, ನಿಮ್ಮದು ಸಾಫ್ಟ್ವೇರ್ ಇಶ್ಯೂ ಹಾಗೆ ಅಂತೇಳಿ 2-3 ಸಲ ನಿಮ್ಮನ್ನು ಶೋರೂಮಿಂದ ಆ ಕಡೆ ಕಳಿಸೋದು, ವಾಪಸ್ ತಗೊಂಡೋಗೋದು, ಕಳಿಸೋದು, ಅದೇ ಆಗ್ತಿರುತ್ತೆ. ಬೆಟರ್ ನೀವು ಈ ಮೂರನ್ನು ಚೆಕ್ ಮಾಡಿ: ಬ್ರೇಕ್ ಸೆನ್ಸರ್, ಟ್ರ್ಯಾಕ್ಷನ್ ಕಂಟ್ರೋಲ್ ಸೆನ್ಸರ್ ಮತ್ತು ಚೈನ್ ಸ್ಪ್ರಾಕೆಟ್. ಮತ್ತು ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ, ಇದೆ ಮಂಗಳೂರಿಂದ ಕುಂದಾಪುರ ಹೋಗೋದು ವಿಡಿಯೋ. ಲಾಸ್ಟ್ ಟೈಮ್ ಏನಾಗಿದೆ ಗೊತ್ತುಂಟಲ್ಲ, ಟಾಪ್ ಬಾಕ್ಸ್ ಬಿದ್ದಿತ್ತು. ಸೊ ಇವಾಗ ಟಾಪ್ ಬಾಕ್ಸ್ ಇಲ್ಲ, ಆರಂಭದಲ್ಲಿ ಹೋಗ್ತಿದ್ದೇನೆ. ಅದೇ ರೀತಿ ವ್ಲಾಗ್ ಅಂತ ಅಂದ್ಕೊಳ್ಳಿ. ಮಂಗಳೂರು ಟು ಕುಂದಾಪುರ ಸ್ವಲ್ಪ ಎಕ್ಸ್ಟ್ರಾ ಥಿಂಗ್ಸ್ ನಾನು ಹೇಳಿದ್ದೇನೆ. ಅದು ಮೊದಲೇ ವಿಡಿಯೋ ಆಗಿತ್ತು ನನ್ನ ವಾಯ್ಸ್ ಕವರಲ್ಲಿ. ಸೊ ಇದು 4ನೇ ವಿಡಿಯೋ ಇದು ಹಾಕ್ತಿದ್ದೀನಿ. ಮತ್ತು ಏನು ಸ್ಪೆಷಲ್ ಇಲ್ಲ ಈ ವಿಡಿಯೋದಲ್ಲಿ, ಏನಕ್ಕಂದರೆ ಲಾಸ್ಟ್ ವೀಕೆಂಡಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಎಲ್ಲ ಹಾಳಾಗೋಯಿತು, ಗಾಡಿ ಹಾಳಾಗಿ ಎಲ್ಲ. ಸೊ ಮತ್ತೊಂದು ಬೈಕ್ ಕೇಳಿದ್ದೆ ಫ್ರೆಂಡ್ ಹತ್ರ, ನನಗೊಂದು ಇಲ್ಲಿ ಹೋಗಿ ಬರಲಿಕ್ಕಿತ್ತು ಅಂತೇಳಿ. ಸೊ ಅದು ಕೂಡ ಆಗಲಿಲ್ಲ. ಸೊ ಆ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು. ಎಂತ ಮಾಡೋದು, ನೋಡುವ, ಇನ್ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡುವ. ನಾನು ಮೇ ಬಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಒಂದು ಮ್ಯಾಂಗ್ಳೂರಲ್ಲೇ ಇರ್ತೇನೆ, ಆವಾಗ ಒಂದು ಪ್ಲ್ಯಾನ್ ಮಾಡುವಂತಿದ್ದೇನೆ, ಅಲ್ಲಿ ಹೋಗಿ ಬರ್ಬೇಕಂತೇಳಿ. ಏನಾಗುತ್ತೋ ನೋಡುವ. ಗೈಸ್, ಫೈನಲಿ ಅಂಬಲ್ಪಾಡಿದ್ದು ಫ್ಲೈಓವರ್ ಓಪನ್ ಮಾಡಿದ್ದಾರೆ. ಒಂದು ಸೈಡ್ ಇಲ್ಲ, 2 ಸೈಡ್ ಮಾಡಿದ್ದಾರೆ. ಹೊಸ ಫ್ಲೈಓವರ್ ಮಾತ್ರ, ರೋಡ್ ಮಾತ್ರ ಬರುವುದಲ್ಲ ಮಾರೆ. ಇದೆಂತ ರೋಡ್ ಮಾರೆ, ರೋಡ್ ಮಾಡೋ ಟೈಮ್ ಸಿಕ್ಕಿಲ್ಲ ಅಂತ ಎಂತ ಗತಿ, ರೋಡೇ ಹೇಗೆ. ಇವ್ರು ಎಂತ ಮಾಡಿದ್ರು ಅಂದರೆ, ಮಳೆ ಶುರು ಆಯ್ತು ಅಂತೇಳಿ ಪಟ ರೋಡ್ ಮಾಡಿದ್ರು, ಪ್ರಾಪರ್ ಡಾಂಬರ್ ಹಾಕಲಿಲ್ಲ. ಅರ್ಧಂಬರ್ಧ ಡಾಂಬರಲ್ಲಿ ಹಾಕಿದ್ರು, ಪ್ಯಾಚ್ ಎಲ್ಲ ಮಾಡ್ದಂಗೆ ಇರ್ತದೆ. ಅರೆ ಫ್ಲೈಓವರ್ ಮಾಡಿದ್ರು ಮಾರ, ಒಂದು ಡಾಂಬರ್ ಒಂದು ಸರಿ ಆಗೋದಿಲ್ಲ. ಈ ಥರ ಜಂಪ್ ಮಾಡ್ಕೊಂಡೆಲ್ಲ ಹೋಗ್ಬೇಕಾ? ಬಟ್ ಮಾತ್ರ
ಕೆಲವ್ರದ್ದು ಅಂತೂ ಲೈಕ್ ಈ ಸಿಟಿ ಹೋಗದೆ ಇರೋರು ಇದ್ದಾರಲ್ಲ, ಅವ್ರಿಗೆ ಮಾತ್ರ ತುಂಬ ಟೈಮ್ ಉಳಿತು. ಫ್ರಮ್ 2.5 ಇಯರ್ಸಿಂದ ಆಗ್ತಿದೆ ಫ್ಲೈಓವರು. ಇವಾಗಂತೂ ಸ್ಟೇಟ್ ಹೈವೇಂದನೇ, ಇದು ಹೈವೇಂದನೇ ಹೋಗ್ಬೋದು, ಫ್ಲೈಓವರಿಂದನೇ ನೋಡಿ, ಸೀದಾ ಸ್ಟ್ರೇಟ್. ಲೆಫ್ಟ್ ಸೈಡ್ ಸರ್ವಿಸ್ ರೋಡ್ ಇದೆ, ಆ ಸರ್ವಿಸ್ ರೋಡ್ ಸೀದಾ ಮಲ್ಪೆ ಇಲ್ಲ ಸಿಟಿ, ಉಡುಪಿ ಸಿಟಿ ಹೋಗ್ಬೇಕಿದ್ರೆ ಹೋಗ್ಬೋದು. ಕಿಲೋಮೀಟ್ರ್ ಚೂರು ಹನಿ ಮಳೆ ಬಂತು. ನಾನು ಅನ್ಕೊಂಡೆ ಜೋರು ಮಳೆ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಂಡೆ ಬ್ರಹ್ಮರದಲ್ಲಿ. ಯಬ್ಬಾ, ಮತ್ತು ನಾನು ಅಲ್ಲಿ ನಿಲ್ಲಿದ್ದೆ ರೈನ್ಕೋಟ್ ಹಾಕೊಂಡ್ಲಿಕ್ಕೆ. ಕಡೆಗೆ ಸ್ವಲ್ಪ ಮಳೆ ಕಮ್ಮಿ ಆದಂಗೆ ಆಯ್ತು, ಕಡೆಗೆ ಬೇಡ ಕಡೆಗೆ ಹೋಗುವ, ಮಳೆ ನಿಲ್ತಲ್ಲ. ಇನ್ನು ಜೋರು ಮಳೆ ಬಂದಾಗ ಅಲ್ಲಿ ನಿಲ್ಸಿದ್ರೆ ಆಯ್ತು ಅಂತ ಹೇಳಿ. ಮತ್ತೆ ಲೇಟ್ ಆಗುತ್ತೆ, ಮತ್ತೆ ಅಲ್ಲೇ ಅಲ್ಲೇ ಮಳೆ ಬಂದು ರೈನ್ಕೋಟ್ ಎಲ್ಲ ಹಾಕೊಂಡು ತುಂಬ ಟೈಮ್ ಆಗುತ್ತೆ. ಸೊ ಹೊರಟೆ ನಾನು ಅಲ್ಲಿಂದ. ಅನ್ಕೊಂಡಿರ್ಬೇಕು ನಾನೆಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಿದ್ದೆ ಎಂತಕ್ಕೆ ಅಂತ ಹೇಳಿ. ಗೂಗಲ್ ಮ್ಯಾಪ್ ಹಾಕೊಂಡದ್ದು ನಾನು ಎಂತಕ್ಕಂದ್ರೆ ಗೂಗಲ್ ದಾರಿ ಗೊತ್ತಿಲ್ಲ ಅಂತ ಅಲ್ಲ. ಈ ಮೊಬೈಲ್ ಇದು ಗ್ಲೌಸ್ ಟಚ್ ಆಗುದಿಲ್ಲ ಸ್ಕ್ರೀನ್ ಇದು ಮಾಡಿದಾಗ, ಗ್ಲೌಸ್ ತೆಗಿಬೇಕಾದ್ರು. ಸೊ ಸ್ಕ್ರೀನ್ ಆನ್ ಇರಬೇಕಲ್ಲ, ನಂಗೆ ಏನು ನೋಟಿಫಿಕೇಶನ್ ಬರ್ತದೆ ನಾನು ನೋಡಬೇಕಲ್ಲ. ಸೊ ನಾನು ಎಂತ ಮಾಡಿದೆ, ಗೂಗಲ್ ಮ್ಯಾಪ್ ಓಪನ್ ಮಾಡಿ, ಗೂಗಲ್ ಮ್ಯಾಪ್ ಆಲ್ವೇಸ್ ಆನ್ ಇರುತ್ತಲ್ಲ, ಅದಕ್ಕೋಸ್ಕರ ಗೂಗಲ್ ಮ್ಯಾಪ್ ಇಟ್ಟುಬಿಟ್ಟೆ ನಾನು ತ್ರಾಸಿ ತನಕ. ಅದಕ್ಕೆ ಗೂಗಲ್ ಮ್ಯಾಪ್ ಆನ್ ಇಟ್ಕೊಂಡದ್ದು, ನನಗೆ ದಾರಿ ಗೊತ್ತಿಲ್ಲ ಅಂತಲ್ಲ. ಹಲೋ ಗೈಸ್, ಅಂತೂ ನಾನು ಮನೆಗೆ ರೀಚ್ ಆದೆ. ಎಂತಂದರೆ ಕೋಟದ ಹತ್ರ ಬರುತ್ತೆ ಮಳೆ ಸಿಕ್ತು. ಸೊ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಅದು ಕ್ಯಾಮರಾ ಒಳಗಡೆ ಇಟ್ಟೆ. ಮತ್ತು ರೈನ್ಕೋಟ್ ಹಾಕೊಂಡಿದ್ನಲ್ಲ, ಮತ್ತು ಮುಂದೆ ಬರೋತ್ತಿಗೆ ಮಳೆ ಇಲ್ಲದಿತ್ತು. ವೀಡಿಯೋ ಮಾಡಲಿಕ್ಕಿದ್ದಿತ್ತು ನಾನು, ಬಟ್ ರೈನ್ಕೋಟೆಲ್ಲ ಹಾಕೊಂಡಿದ್ದೆ, ಮತ್ತು ಅದು ತೆಗೆಯೋದೆಲ್ಲ ಕಷ್ಟ ಅಂತೇಳಿ ಮತ್ತು ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಸೀದಾ ಬಂದೆ ಮನೆಗೆ ಬಂದು ವೀಡಿಯೋ ಮಾಡೋ ಅಂಥೇಳಿ. ಸೊ ಮತ್ತು ಅದೇ ನೋಡಬೇಕು, ಇದೇ ಕ್ಯಾಮರಾ ತೆಗ್ದೆಲ್ಲ ಹಾಕೋದೆಲ್ಲ ತುಂಬ ಕಷ್ಟ ಇತ್ತಲ್ಲ. ಸೊ ನಾನು ಇವಾಗ ಅದು ತೊಗೊಬೇಕದು, ಅದು ಹ್ಯಾಂಡಲ್ ಹತ್ರ ಒಂದು ಬರೋದು ಪೌಚ್ ಇದೆ, ಅದು ತೊಗೊಬೇಕು. ಅದು ಪರ್ಚೇಸ್ ಮಾಡಿ ಅಲ್ಲೇ ಇಡುವುದು ಕ್ಯಾಮರಾದೆಲ್ಲ ಐಟಮೆಲ್ಲ. ಸೊ ನಂತರ ವೀಡಿಯೋ ಮತ್ತೆಂತ ಇಲ್ಲದಿತ್ತಲ್ಲ ಕಂಟೆಂಟೆಲ್ಲ, ಸೊ ಅದಕ್ಕೋಸ್ಕರ ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ. ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅದನ್ನು ಮರಿಲೇಬೇಡಿ. ಏನಕ್ಕಾದರೆ ಮೋರ್ ಕಂಟೆಂಟ್ ಆ್ಯಂಡ್ ಮೋರ್ ವೀಡಿಯೋ ಇನ್ಫಾರ್ಮೇಷನ್ ಬೇಕಿದ್ದರೆ ಅದರಲ್ಲಿ ಸಿಗುತ್ತೆ. ಸೊ ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್.